ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ? ನನ್ನ ಹತ್ರ ಹಣ ಇಲ್ಲ. ಇದು ಕಡಿಮೆ ಸ್ಯಾಲ್ರಿ ಇರುವಂತ ಪ್ರತಿಯೊಬ್ಬರು ಹೇಳುವಂತ ಉತ್ತರ. ಹಾಗಿದ್ರೆ ಸಣ್ಣ ಸ್ಯಾಲ್ರಿ ಇರುವಂತವರು ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ವಾ? ಖಂಡಿತವಾಗ್ಲೂ ಸಾಧ್ಯ ಇದೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ನೋಡಿ. ನಮಸ್ಕಾರ, ಇಂಡಿಯನ್ ಮನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶೇಷಕೃಷ್ಣ ಭಟ್. ಬಹುತೇಕರ ಮೈಂಡ್ ಸೆಟ್ ಇರೋದೇ ಹೀಗೆ, ನಮ್ಮ ಹತ್ರ ದುಡ್ಡಿಲ್ಲ ಹಾಗಾಗಿ ನಾವು ಹೂಡಿಕೆ ಮಾಡೋದಿಲ್ಲ ಅಂತ. ಅದೇ ಸಿನಿಮಾಗೆ ಹೋಗ್ಲಿಕ್ಕೆ ಅವ್ರ ಹತ್ರ ದುಡ್ಡಿರುತ್ತೆ, ಅಥವಾ ವೀಕೆಂಡ್ ಅಂತ ಹೇಳಿ ಬಂದಾಗ ಎಂಜಾಯ್ ಮಾಡೋದಕ್ಕೆ ದುಡ್ಡಿರುತ್ತೆ, ಡ್ರಿಂಕ್ಸು, ಸಿಗರೇಟು ಅಥವಾ ಬೆಟ್ಟಿಂಗ್ ಅಂತ ಹೇಳಿದಾಗ ಅವ್ರ ಹತ್ರ ದುಡ್ಡಿರುತ್ತೆ. ಬಟ್ ಯಾವಾಗ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದಾಗ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಬಹುತೇಕರು ತಿಳ್ಕೊಂಡಿರೋದೇನಂದ್ರೆ 10,000 ಇರಬೇಕು, 20,000 ರೂಪಾಯಿ ಇರಬೇಕು, ಅದಕ್ಕಿಂತ ಜಾಸ್ತಿ ಮಾತ್ರ ಇದ್ರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ. ಅದು ತಪ್ಪು. ನೀವು 100 ರೂಪಾಯಿ ಇದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಸಣ್ಣ ಸಂಬಳ ತಗೊಳ್ತಾ ಇದ್ರೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಜಾಸ್ತಿ ಹಣವನ್ನ ಸಂಪಾದನೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಅದು ಹೇಗೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಅಂತ ಹೇಳಿ ಬಂದಾಗ ಬಹುತೇಕರು ಥಿಂಕ್ ಮಾಡೋದೇನು ಅಂತ ಹೇಳಿದ್ರೆ, ಇದು ನಮ್ಗೆ ಆಗಲ್ಲ, ಇದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಬೇಕು, ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡಿರ್ಬೇಕು ಅಂತ. ಹಾಗಾಗಿನೇ ಬಹುತೇಕರು ತಮ್ಮ ಹತ್ರ ದುಡ್ಡಿದ್ರು ಕೂಡ ಅದನ್ನ ಸುಮ್ಮನೆ ಇಟ್ಟಿರ್ತಾರಷ್ಟೇ ಹೊರತು ಎಲ್ಲೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ಅವ್ರು ಎಷ್ಟು ಹಣ ಇರ್ತಾರೋ 4 ವರ್ಷನೋ 10 ವರ್ಷನೋ ತೆಗೆದು ನೋಡಿದಾಗ ಅಷ್ಟೇ ಹಣ ಇರುತ್ತೆ. ಬಟ್ ನೀವು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನೀವು ಉಳಿಸುವಂತ ಇವತ್ತಿನ 5,000 ರೂಪಾಯಿ ಒಂದು 5 ವರ್ಷ ಆದಾಗ 25,000ನೋ 50,000ನೋ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹೂಡಿಕೆ ಮಾಡಬೇಕು, ಸುಮ್ಮನೆ ಹಾಗೆ ಇಟ್ಟರೆ ಆಗೋದಿಲ್ಲ. ಬಟ್ ಹೇಗೆ ಹೂಡಿಕೆ ಮಾಡಬೇಕು, ಎಲ್ಲಿ ಹೂಡಿಕೆ ಮಾಡಬೇಕು ಅದನ್ನ ನೀವು ತಿಳ್ಕೊಳ್ಬೇಕು. ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಒಂದ್ ವೇಳೆ ನೀವು ಇಲ್ಲಿವರೆಗೂ ಒಂದ್ಸಲನೂ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ 2 ಪ್ರಮುಖ ವಿಚಾರಗಳನ್ನ ನೀವು ತಿಳ್ಕೊಳ್ಳೇಬೇಕು. ಒಂದು ಎಮರ್ಜೆನ್ಸಿ ಫಂಡ್, ಎರಡನೇದು ಹೆಲ್ತ್ ಇನ್ಶೂರೆನ್ಸ್. ಎಮರ್ಜೆನ್ಸಿ ಫಂಡ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಆದ್ಮೇಲೆ ನೀವು ಹೂಡಿಕೆಯನ್ನ ಮಾಡೋದಕ್ಕೆ ತೊಡಗಿಕೊಳ್ಬೇಕು. ಯಾಕೆ ಹಾಗಿದ್ರೆ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಫಂಡ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಅದನ್ನ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮೊದಲನೇದು ಎಮರ್ಜೆನ್ಸಿ ಫಂಡ್. ಹೆಸರಲ್ಲೇ ಎಮರ್ಜೆನ್ಸಿ ಅಂತ ಇದೆ. ಅಂದ್ರೆ ನಿಮ್ಮ ತುರ್ತು ಪರಿಸ್ಥಿತಿಯಲ್ಲಿ ನೀವು ಆ ಹಣವನ್ನ ಯೂಸ್ ಮಾಡುವಂಗೆ ಇರಬೇಕು. ಯಾಕೆ ತುರ್ತು ಪರಿಸ್ಥಿತಿ ಏನಾದರೂ ಬಂದ್ಬಿಡುತ್ತಾ, ಎಮರ್ಜೆನ್ಸಿ ಸಿಚುವೇಶನ್ ಬರುತ್ತಾ ಅಂತ ಕೇಳ್ಬೋದು. ಬಂದಿದೆಯಲ್ಲ ನೋಡಿ, ಉದಾಹರಣೆಗೆ ಕೋವಿಡ್ ಟೈಮ್ ಎಷ್ಟು ಜನ ಒಳ್ಳೊಳ್ಳೆ ಸ್ಯಾಲ್ರಿ ಇರುವಂಥವ್ರು ಕೆಲಸ ಕಳ್ಕೊಳ್ಬೇಕಾಯ್ತು, ಎಷ್ಟೋ ಜನರ ಬಿಸ್ನೆಸ್ ಲಾಸ್ ಆಯಿತು. ಆ ಸಂದರ್ಭದಲ್ಲಿ ಅವರು ಹೂಡಿಕೆ ಮಾಡಿದಂಥ ಹಣವನ್ನು ಎತ್ತಿ ಖರ್ಚು ಮಾಡಿಬಿಟ್ರು. ಆಮೇಲೆ ಅದು ಮುಗಿದ ನಂತರದಲ್ಲಿ ಸಾಲ ಸೋಲ ಮಾಡಬೇಕಾದಂಥ ಪರಿಸ್ಥಿತಿ ಕೂಡ ಬಹಳಷ್ಟು ಜನರಿಗೆ ಬಂತು. ಇನ್ನು ಕೆಲವರಲ್ಲಿ ಹೂಡಿಕೆಯಾಗಲಿ ಅಥವಾ ಒಂದು ಫಂಡ್ ಎತ್ತಿಟ್ಟಿರೋದಾಗಲಿ ಇಲ್ಲವೇ ಇರಲಿಲ್ಲ. ಆ ಟೈಮಲ್ಲಿ ಬೀದಿಗೆ ಬರಬೇಕಾದಂಥ ಪರಿಸ್ಥಿತಿನೂ ಕೂಡ ನಾವು ನೋಡಿದ್ದೀವಿ. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ಅವರು ಎಮರ್ಜೆನ್ಸಿ ಫಂಡನ್ನು ಮೈಂಟೈನ್ ಮಾಡದೇ ಇದ್ದಿದ್ದು. ಹಾಗಾಗಿ ನೀವು ಭವಿಷ್ಯಕ್ಕೋಸ್ಕರ, ಎಮರ್ಜೆನ್ಸಿಗೋಸ್ಕರ, ತುರ್ತು ಪರಿಸ್ಥಿತಿಗೋಸ್ಕರ ಒಂದು ಫಂಡ್ ಅಂತ ಹೇಳುವಂಥದ್ದನ್ನು ಖಂಡಿತವಾಗ್ಲೂ ಇಟ್ಲೇಬೇಕು. ಅದನ್ನೇನು ಒಂದೇ ಸರ್ತಿಗೆ ನೀವು ಇಷ್ಟು ಲಕ್ಷನೋ ಅಥವಾ ಇಷ್ಟು ಸಾವಿರನೋ ಎತ್ತಿಡಿ ಅಂತ ಯಾರೂ ಕೂಡ ಹೇಳಲ್ಲ. ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ ನೀವು ಸ್ವಲ್ಪನೇ ನಿಮಗೆ ಏನು ಆದಾಯ ಬರ್ತಾ ಇರುತ್ತಲ್ಲ ಅದರಿಂದ ತೆಗೆದು ಇಟ್ಕೊಳ್ಬೇಕು ಅಂತ. ಹಾಗಿದ್ರೆ ಈಗ ನಿಮಗೂ ಕೂಡ ಒಂದು ಪ್ರಶ್ನೆ ಬರ್ಬೋದು, ನಾನು ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಎಷ್ಟು ಇಡಬೇಕಾಗತ್ತೆ ಅಥವಾ ಎಷ್ಟು ಉಳಿಸ್ಬೇಕಾಗತ್ತೆ ಅಂತ. ನೋಡಿ, ಅದು ನೀವೆಷ್ಟು ಖರ್ಚು ಮಾಡ್ತಿರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಬಂದಾಗ ಮಿನಿಮಮ್ ಅಂದ್ರೂ ನಿಮ್ಮ 6 ತಿಂಗಳ ಖರ್ಚು ಎಷ್ಟಾಗುತ್ತೋ ಅಷ್ಟನ್ನು ನೀವು ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಇಡಬೇಕಾಗತ್ತೆ. ಅಂದರೆ ಬೇರೆದೇ ಒಂದು ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ನೀವು ಎಮರ್ಜೆನ್ಸಿ ಫಂಡ್ ಅಂತಾನೆ ಸ್ವಲ್ಪ ಹಣವನ್ನು ಸೇರಿಸ್ತಾ ಅಲ್ಲಿ ಒಂದು ದೊಡ್ಡ ಅಮೌಂಟ್ ಇರುವಂಗೆ ನೋಡ್ಕೊಳ್ಬೇಕು. ಅದು ಎಷ್ಟು ಅಂತ ಹೇಳಿದ್ರೆ ನಿಮ್ಮ 6 ತಿಂಗಳ ಖರ್ಚು. ಫಾರ್ ಎಕ್ಸಾಂಪಲ್ ನಿಮಗೆ ತಿಂಗಳಿಗೆ 25,000 ರೂಪಾಯಿ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳೋಣ. ಮಾಮೂಲಿಯಾಗಿ 25,000 ರೂಪಾಯಿ ಖರ್ಚು ವೆಚ್ಚಗಳು ಬೇಕಾಗುತ್ತೆ, ಅಷ್ಟು ಹಣ. ಆಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ 25,000 ಇಂಟು 6 ಅಂದ್ರೆ 6 ತಿಂಗಳಿಗೆ ಅಂತ ಹೇಳಿ ಬಂದಾಗ 1.5 ಲಕ್ಷ ರೂಪಾಯಿಯಷ್ಟು ಹಣ ಆ ಎಮರ್ಜೆನ್ಸಿ ಫಂಡು ಅಕೌಂಟಲ್ಲಿ ಇರಬೇಕು. ಅದನ್ನು ನೀವು ಖರ್ಚು ಮಾಡಬಾರ್ದು. ಸೊ ಹಾಗಂತ ನೀವು ಪ್ರತಿ ತಿಂಗಳು 25,000 ರೂಪಾಯಿ ತಗೊಂಡೋಗಿ ಬ್ಯಾಂಕ್ ಅಕೌಂಟಲ್ಲಿ ಹಾಕಿ 1.5 ಲಕ್ಷ ಮಾಡಿ ಇಟ್ಬಿಡೋದಲ್ಲ. ನಿಮಗೆ ಯಾವಾಗ ಅನುಕೂಲ ಆಗುತ್ತೋ, ನೀವು ಕೆಲಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಏನು ಸ್ಯಾಲ್ರಿ ಬರುತ್ತಲ್ಲ ಅದರಿಂದ ಒಂದಷ್ಟು ಹಣವನ್ನು ನೀವು ರೆಗ್ಯುಲರ್ ಆಗಿ ಆ ಎಮರ್ಜೆನ್ಸಿ ಫಂಡ್ಗೋಸ್ಕರ ಸೇರಿಸ್ತಾ ಹೋಗಬೇಕು. ಒಂದೊಮ್ಮೆ 1.5 ಲಕ್ಷ ಆಯಿತು ಅಂತ ಹೇಳಿದಾಗ ನಿಮಗೆ ಸಾಕು ಅಂತ ಅನ್ನಿಸಿದ್ರೆ ಸಾಕು, 1.5 ಲಕ್ಷ ಇದೆಯಲ್ಲ 6 ತಿಂಗಳು ಹೆಂಗೋ ಮೇಂಟೈನ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನೀವಲ್ಲಿ ಆ ಹಣವನ್ನು ಇರಿಸಬೇಕಾಗತ್ತೆ. ಇಲ್ಲ ಅದರಿಂದ ಜಾಸ್ತಿ ಮಾಡ್ತೀನಿ ಅಂತ
ಹೇಳಿದ್ರೆ ಅದು ಕೂಡ ಓಕೆನೆ, ಯಾಕಂದ್ರೆ ಅದು ನಿಮ್ಮ ಹಣ ಎಲ್ಲಿಗೂ ಹೋಗೋದಿಲ್ಲ, ಬ್ಯಾಂಕ್ ಅಕೌಂಟ್ನಲ್ಲೇ ಇರುತ್ತೆ. ಆದರೆ ಒಂದು, ಯಾವ ಕಾರಣಕ್ಕೂ ಕೂಡ ಆ ಹಣವನ್ನು ನೀವು ಸುಮ್ಮನೆ ಮುಟ್ಟಕ್ಕೆ ಹೋಗಬಾರ್ದು. ಮನೆಗೊಂದು ಟಿವಿ ತರಬೇಕು ಅಂತೇಳಿ ಅದನ್ನು ತಗೊಳ್ಳೋದಲ್ಲ, ಅಥವಾ ಒಂದು ಕಾರ್ ಪರ್ಚೇಸ್ ಮಾಡಬೇಕು, ಡೌನ್ ಪೇಮೆಂಟ್ ಮಾಡಬೇಕು ಅಂತೇಳಿ ಆ ಹಣವನ್ನು ಎತ್ತೋದಲ್ಲ. ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ ಅದು ಎಮರ್ಜೆನ್ಸಿಗೋಸ್ಕರನೇ ಇರಬೇಕು, ಅದನ್ನು ಯಾವ ಕಾರಣಕ್ಕೂ ಕೂಡ ಮುಟ್ಟಬಾರ್ದು. ಭವಿಷ್ಯದಲ್ಲಿ ಈ ಥರ ಕೋವಿಡ್ ನಂತದ್ದು ಅಥವಾ ನಿಮಗೇನೋ ಅವಶ್ಯಕತೆ ಅಷ್ಟೊಂದು ಎಮರ್ಜೆನ್ಸಿ ಅಂತೇಳಿ ಬರುತ್ತಲ್ಲ, ಆ ಟೈಮಲ್ಲಿ ಖಂಡಿತವಾಗ್ಲೂ ನೀವು ಅದನ್ನು ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ. ಎರಡನೇದು ಹೆಲ್ತ್ ಇನ್ಶೂರೆನ್ಸ್. ಬಹಳಷ್ಟು ಜನ ಕೇಳ್ತಾರೆ, ನಾನು ಆರೋಗ್ಯವಾಗಿದ್ದೀನಿ, ನನಗೆ ಯಾಕೆ ಹೆಲ್ತ್ ಇನ್ಶೂರೆನ್ಸ್ ಬೇಕು, ನನಗೇನಾಗಲ್ಲ, ಗಟ್ಟಿಮುಟ್ಟಾಗಿದ್ದೀನಿ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದೀನಿ, ನನಗೇನು ತೊಂದರೆ ಆಗಲ್ಲ, ಸೊ ಹೆಲ್ತ್ ಇನ್ಶೂರೆನ್ಸ್ ಬೇಡ, ಏಜ್ ಆಗುವಾಗ ನಾನು ನೋಡ್ಕೊಳ್ತೀನಿ ಅಂತ. ಆದರೆ ಹಾಗಲ್ಲ, ಪ್ರತಿಯೊಬ್ಬರು ಕೂಡ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಲೇಬೇಕು. ಯಾಕಂದರೆ ಯಾರಿಗೆ ಯಾವಾಗ ಏನು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳುವಂಥದ್ದನ್ನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆಲ್ ಆಫ್ ಎ ಸಡನ್ ಹುಷಾರು ತಪ್ಪಿತು, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಬೇಕು ಅಂತ ಹೇಳಿ ಬಂದಾಗ ಅಲ್ಲಿ ಇಷ್ಟು ದುಡ್ಡು ಕಟ್ಟಿ ಅಷ್ಟು ದುಡ್ಡು ಕಟ್ಟಿ ಅಂತ ಕೇಳ್ತಾರೆ. ಆಪರೇಷನ್ ಮಾಡಬೇಕು, ಒಂದಷ್ಟು ದಿನ ಅಲ್ಲೇ ಇರಬೇಕು ಅಂತ ಹೇಳಿದಾಗ ನೀವು ಕೂಡಿಟ್ಟ ಹಣ ಎಲ್ಲ ಕರಗೋಗ್ಬಿಡುತ್ತೆ. ಎಲ್ಲ ಮೆಡಿಸಿನ್ ಖರ್ಚು ಅಥವಾ ಆಪರೇಷನ್ ಖರ್ಚು, ಆಸ್ಪತ್ರೆ ಖರ್ಚು ಅಂತೇಳಿ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದು ಆಗಬಾರ್ದು ಅಂತ ಹೇಳಿದ್ರೆ ನೀವು ಹೆಲ್ತ್ ಇನ್ಶೂರೆನ್ಸನ್ನು ಮಾಡಲೇಬೇಕು. ವರ್ಷಕ್ಕೆ ಇಂತಿಷ್ಟು ಅಂತೇಳಿ ನೀವು ಕಟ್ಕೊಂಡು ಹೋದರೆ ಸಾಕು. ಖಂಡಿತವಾಗ್ಲೂ 4-5 ಲಕ್ಷನೋ 6-7 ಲಕ್ಷನೋ ಬಂದಂಥ ಸಂದರ್ಭದಲ್ಲಿ ನೀವು ನಿಮ್ಮ ಕೈಯಿಂದ 1 ರೂಪಾಯಿನೂ ಹಾಕಬೇಕಾಗಿದ್ದಿಲ್ಲ. ನೀವು ಹೆಲ್ತ್ ಇನ್ಶೂರೆನ್ಸ್ ಕಟ್ಟಿರ್ತೀರಲ್ಲ, ಆ ಕಂಪನಿ ಆ ಹಣವನ್ನು ಪೇ ಮಾಡುತ್ತೆ. ಹಾಗಾಗಿ ನೀವು ಕೂಡಿಟ್ಟ ಹಣ ಭದ್ರವಾಗಿರುತ್ತೆ, ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ, ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಬರೋದಿಲ್ಲ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ತುಂಬ ಇಂಪಾರ್ಟೆಂಟ್. ನೀವು ಹೆಲ್ತ್ ಇನ್ಶೂರೆನ್ಸನ್ನು ಆಯ್ಕೆ ಮಾಡುವಾಗ ತುಂಬ ಹುಷಾರಾಗಿರಬೇಕು. ಹೇಗೆ ಆಯ್ಕೆ ಮಾಡಬೇಕು, ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದ್ರ ಬಗ್ಗೆ ನಾನು ಫ್ರೀಡಮ್ ಆ್ಯಪ್ನ ಸಂಸ್ಥಾಪಕರು CEO ಆಗಿರುವಂಥ ಸುಧೀರ್ ಸರ್ ಜೊತೆಗೆ ಒಂದು ಡೀಟೇಲ್ ಇಂಟರ್ವ್ಯೂ ಮಾಡಿದ್ದೀನಿ. ನೀವು ಅದನ್ನು ನೋಡಿದರೆ ಖಂಡಿತವಾಗಿ ನಿಮ್ಗೆ ಗೊತ್ತಾಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಒಂದು ಸರ್ತಿ ನೋಡಿ. ಎಮರ್ಜೆನ್ಸಿ ಫಂಡ್, ಹೆಲ್ತ್ ಇನ್ಶೂರೆನ್ಸ್ ಆದಮೇಲೆ ನೀವು ಹೂಡಿಕೆ ಮಾಡೋದಕ್ಕೆ ತೊಡಗಿಕೊಳ್ಬೋದು. ಇಲ್ಲಿ ಹೂಡಿಕೆ ಅಂತ ಹೇಳಿ ಬಂದಾಗಲೂ ಕೂಡ ಅಷ್ಟೇ ಪ್ರಮುಖವಾಗಿ 2 ವಿಚಾರಗಳನ್ನು ನೀವು ಗಮನಿಸಬೇಕು. ಮೊದಲನೇದು, ಜಾಸ್ತಿ ರಿಸ್ಕ್ ತಗೊಳ್ಳುವಂಥ ಕೆಪಾಸಿಟಿ ಇರುವಂಥ ಹೂಡಿಕೆ. ಎರಡನೇದಾಗಿ, ರಿಸ್ಕ್ ತಗೊಳ್ಳಿಕ್ಕೆ ಆಗದೇ ಇರುವಂಥ ಹೂಡಿಕೆ ಅಥವಾ ರಿಸ್ಕ್ ತಗೊಳ್ಳುವಂಥ ಕೆಪಾಸಿಟಿ ಕಡಿಮೆ ಇರುವಂಥ ಹೂಡಿಕೆ. ಇವೆರಡನ್ನು ಕೂಡ ಗಮನದಲ್ಲಿಟ್ಕೊಂಡು ನೀವು ಹೂಡಿಕೆಯನ್ನು ಮಾಡಬೇಕು. ಜಾಸ್ತಿ ರಿಸ್ಕ್ ತಗೊಳ್ಳುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಮ್ಯೂಚುವಲ್ ಫಂಡ್ ಅಂತ ಹೇಳಿ ಬಂದಾಗ ನೀವೇನು ಒಮ್ಮೆಗೆ ಕೊಂಡೋಗಿ ಅಲ್ಲಿ ದುಡ್ಡು ಹಾಕಬೇಕು ಅಂತ ಇಲ್ಲ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ SIP ಅಂತ ಹೇಳ್ತೀವಿ. ಸೊ ಅದು 100 ರೂಪಾಯಿಯಿಂದ ನೀವು ಸ್ಟಾರ್ಟ್ ಮಾಡುವಂಥ ಕಂಪನಿಗಳು ಇದ್ದಾವೆ, 500 ರೂಪಾಯಿಗಿಂತ ಮೇಲ್ಪಟ್ಟ ಕಂಪನಿಗಳು ಕೂಡ ಇದ್ದಾವೆ. ಅಂದರೆ ತಿಂಗಳು ಇಷ್ಟು ಹಣ ನೀವು ಬ್ಯಾಂಕಿಂದ ಆ ಮ್ಯೂಚುವಲ್ ಫಂಡ್ಗೆ ಟ್ರಾನ್ಸ್ಫರ್ ಆಗುವಂಗೆ ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಆಯ್ಕೆ ಅಂತ ಹೇಳಿ ಬಂದಾಗ ಅದು ಕೂಡ ತುಂಬ ಇಂಪಾರ್ಟೆಂಟ್. ಯಾವ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೇಳಿದ್ರು ಅಂತೇಳಿ ಯಾವುದು ಮ್ಯೂಚುವಲ್ ಫಂಡ್ ಇದೆ ಅಂತೇಳಿ ನೋಡಿ ನೀವೇ ಕೊಂಡೋಗಿ ಹಾಕೋದಲ್ಲ. ನೀವು ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕೋದಕ್ಕಿಂತ ಮುಂಚೆ, ಅಂದರೆ SIP ಮುಖಾಂತರ ಹಾಕೋದಕ್ಕಿಂತ ಮುಂಚೆ ಆ ಮ್ಯೂಚುವಲ್ ಫಂಡ್ ಕಂಪನಿ ಹೇಗಿದೆ ಅಂತ ಹೇಳುವಂಥದ್ದನ್ನು ನೋಡಬೇಕು. ಅಂದರೆ ಫಂಡಮೆಂಟಲಿ ಆ ಕಂಪನಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳುವಂಥದ್ದನ್ನು ನೀವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಬಹುತೇಕರಿಗೆ ಇದು ಗೊತ್ತಾಗಲ್ಲ, ಅರ್ಥ ಆಗಲ್ಲ, ನಾವು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಫ್ರೀಡಮ್ ಆ್ಯಪಲ್ಲಿ ನೀವು ಹೇಗೆ ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಡೀಟೇಲ್ಡ್ ಕೋರ್ಸ್ ಇದೆ. ಅದನ್ನು ನೋಡಿದರೆ ನೀವು ಯಾರ ಸಹಾಯವೂ ಇಲ್ಲದೇ ನೀವೇ ಯಾವ ಕಂಪನಿ ಬೆಸ್ಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಗೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ, ನೀವು ಆರಾಮ್ಸೆ ಮಾಡ್ತಾ ಹೋಗ್ಬೋದು. ಸೊ ಮ್ಯೂಚುವಲ್ ಫಂಡಲ್ಲೂ ಇನ್ವೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆಯೇ ಎರಡನೇದು, ಸ್ಟಾಕ್ ಮಾರ್ಕೆಟು. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನೀವು 100 ಬಾರಿ ಯೋಚನೆ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದ್ರೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೊರಡಬೇಕು. ಇಲ್ಲ ಅಂತ ಹೇಳಿದ್ರೆ ಹಾಕಿದ ದುಡ್ಡೆಲ್ಲವೂ ಕೂಡ ಕರಗೋಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಸ್ಟಾಕ್ ಮಾರ್ಕೆಟ್ನ ಸಾವಾಸನೇ ಬೇಡ ಅಂತ ನೀವು ದೂರ ಹೋಗ್ಬೋದು. ನೋಡಿ, ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದಾಗ ಯಾವ ಕಾರಣಕ್ಕೂ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಬಾರ್ದು, ತುಂಬ ಹುಷಾರಾಗಿರಬೇಕು. ನೀವು ದುಡಿದು ಅಥವಾ ಗಳಿಸಿದಂಥ ಹಣ ಒಂದೇ ಕ್ಷಣದಲ್ಲಿ ನೀರಾಗ್ಬಿಡ್ಬೋದು, ಅಂದರೆ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ಬೋದು. ಹುಷಾರಾಗಿರಿ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ಹಣ ಹೂಡ್ತೀನಿ ಅಂತ ಹೇಳಿದ್ರೆ ನೀವು ಆ ಕಂಪನಿಗಳ ಬಗ್ಗೆ ಅಥವಾ ಯಾವ ಸ್ಟಾಕನ್ನು ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿರಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂದರೆ ನೀವು ಇನ್ವೆಸ್ಟ್ ಮಾಡುವಂಥ ಕಂಪನಿ ಸ್ಟ್ರಾಂಗ್ ಆಗಿದೆಯಾ, ಅದರ ಆಡಳಿತ ಮಂಡಳಿ ಹೇಗಿದೆ, ಅದರ ಟರ್ನ್ ಓವರ್ ಎಷ್ಟು, ಏನಾದರೂ ಸಾಲ ಮಾಡ್ಕೊಂಡಿದ್ದಾರಾ, ಭವಿಷ್ಯದಲ್ಲಿ ಅವರ ಆ ಕಂಪನಿ ಸ್ಟ್ರಾಂಗ್ ಆಗುವಂಥ ಚಾನ್ಸಸ್ ಇದೆಯಾ, ಭದ್ರತೆ ಇದೆಯಾ, ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರು ತಪ್ಪು ಮಾಡ್ತಾರೆ, ಅದೇನು ಅಂತ ಕೂಡ ಇಲ್ಲಿ ಹೇಳ್ಬಿಡ್ತೀನಿ ನೋಡಿ. ಕಡಿಮೆ ಪ್ರೈಸ್ ಇರುತ್ತಲ್ಲ ಅಂಥ ಸ್ಟಾಕ್ಗಳನ್ನು ತಗೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಇಷ್ಟು ಸ್ಟಾಕ್ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ. ಅಂದರೆ ಈಗ ಒಬ್ಬರ ಹತ್ರ 10,000 ರೂಪಾಯಿ ಇದೆ, ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ 1 ರೂಪಾಯಿ ಇರುವಂಥ ಶೇರ್ಗಳನ್ನು 10,000 ತಗೊಂಡ್ಬಿಡ್ತಾರೆ. ಆಮೇಲೆ ಕೇಳಿದಾಗ ನಾನು 10,000 ಶೇರ್ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಏನು ಉಪಯೋಗ, ಆ ಕಂಪನಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ನಾಳೆ ದಿನ 1 ರೂಪಾಯಿ ಇದ್ದಿದ್ದು 5 ಪೈಸೆಗೆ ಬರ್ಬೋದು, 50 ಪೈಸೆಗೆ ಬರ್ಬೋದು.
ಅಥವಾ ಮುಳುಗೆ ಹೋಗ್ಬೋದು. ಅದಕ್ಕೋಸ್ಕರ ನೀವು ಹುಷಾರಾಗಿರಬೇಕು. ಸೊ ₹1 ಇದೆ, 10,000 ಶೇರ್ ತಗೊಳ್ಬೋದು. ಇಲ್ಲಿ ಎಷ್ಟು ಶೇರನ್ನು ಪರ್ಚೇಸ್ ಮಾಡ್ತೀರಿ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಅಂಥ ಸಂದರ್ಭದಲ್ಲಿ ನೀವು ಇಲ್ಲೂ ಕೂಡ ಅಷ್ಟೇ ಫಂಡಮೆಂಟಲಿ ನೀವು ಇನ್ವೆಸ್ಟ್ ಮಾಡುವಂಥ ಕಂಪನಿ ಸ್ಟ್ರಾಂಗ್ ಆಗಿದೆಯಾ ಅಂತ ಹೇಳುವಂಥದ್ದನ್ನು ಗಮನಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಹಣ ಕಳ್ಕೊಳ್ಬೇಕಾಗುತ್ತೆ. ಎಷ್ಟೇ ರಿಸ್ಕ್ ತಗೊಳ್ಳುವಂಥ ಕೆಪಾಸಿಟಿ ಇದ್ರೂ ಕೂಡ ಒನ್ ಫೈನ್ ಡೇ ಅಯ್ಯೋ ಇದರ ಸಾವಾಸ ಸಾಕಪ್ಪ ಅಂತೇಳಿ ನಿಮಗೆ ಅನಿಸ್ಬಿಡುತ್ತೆ. ಇನ್ನು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದಿದ್ರು ಕೂಡ ಅಷ್ಟೇ ಫ್ರೀಡಮ್ ಆ್ಯಪಲ್ಲಿ ಈ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಕಂಪನಿಗಳನ್ನು ಚೂಸ್ ಮಾಡೋದು ಹೇಗೆ ಅಂತ ಹೇಳೋದಕ್ಕೆ ಡೀಟೇಲ್ ಕೋರ್ಸ್ ಇದೆ. ಅದನ್ನು ನೋಡಿ ನೀವೇ ಸ್ಟಾಕನ್ನು ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ. ಗೊತ್ತಿಲ್ಲದೆ ಯಾವ ಕಾರಣಕ್ಕೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಜಾಸ್ತಿ ರಿಸ್ಕ್ ತಗೊಳ್ಳುವಂಥ ಕೆಪಾಸಿಟಿ ಇರುವ ಕೆಟಗರಿಗೆ ಸಂಬಂಧಿಸಿದಂತೆ ನಾವು ಎಲ್ಲೆಲ್ಲಿ ಹಣ ಹಾಕ್ಬೋದು ಅಥವಾ ಹೇಗೆ ಹಣವನ್ನು ಜಾಸ್ತಿ ಮಾಡ್ಬೋದು ಅಂತ ಹೇಳಿದ್ವಿ. ಬಟ್ ತುಂಬ ಜನ ಕೇಳೋದೇನು ಅಂತ ಹೇಳಿದ್ರೆ ನಮಗೆ ರಿಸ್ಕ್ ತಗೊಳ್ಳುವಂಥ ಕೆಪಾಸಿಟಿ ತುಂಬ ಕಡಿಮೆ, ಹಾಗಾಗಿ ನಾವೆಲ್ಲಿ ಇನ್ವೆಸ್ಟ್ ಮಾಡ್ಬೋದು, ನಮ್ಮ ಹಣ ಭದ್ರವೂ ಆಗಿರಬೇಕು ಹಾಗೆಯೇ ಹಣ ಜಾಸ್ತಿಯೂ ಆಗಬೇಕು ಅಂತ ಹೇಳುವಂಥವ್ರಿಗೆ ಒಳ್ಳೊಳ್ಳೆ ಆಪ್ಷನ್ಗಳಿದಾವೆ. ಉದಾಹರಣೆಗೆ PPF ಅಲ್ಲಿ ನೀವು ವರ್ಷಕ್ಕೆ ಮಿನಿಮಮ್ ಅಂದರೆ ₹500 ಹಾಕಬೇಕು. ನಂತರ ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆ. ನೀವು ಅಲ್ಲಿ ಹಾಕುವಂಥ ಹಣ ಇದೆಯಲ್ಲ ಅದು ಖಂಡಿತವಾಗ್ಲೂ ಜಾಸ್ತಿ ರಿಟರ್ನ್ಸ್ ಅನ್ನು ಕೊಡುತ್ತೆ. ಅಂದರೆ ಒಂದು ಮಿನಿಮಮ್ ಪರ್ಸೆಂಟೇಜ್ ಅಂತ ಇರುತ್ತಲ್ಲ ಅಷ್ಟು ಹಣ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ. ನಿಮ್ಮ ಹಣಕ್ಕೆ ಭದ್ರತೆ ಕೂಡ ಇರುತ್ತೆ. ಹಾಗಾಗಿ PPF ಅಲ್ಲಿ ನೀವು ತಿಂಗಳಿಗೆ ₹500 ₹1,000 ಅಥವಾ ₹5,000 ಹಾಕ್ತಾ ಹೋದರೆ ಒಂದೊಳ್ಳೆ ಅಮೌಂಟ್ ಅಲ್ಲಿ ಖಂಡಿತವಾಗ್ಲೂ ಇರುತ್ತೆ. ನೀವು ಅದರ ಲಾಭವನ್ನು ಪಡ್ಕೊಳ್ಬೋದು. ಹಾಗೆಯೇ ಎರಡನೇದು NPS. ಇಲ್ಲೂ ಕೂಡ ಅಷ್ಟೇ ನೀವು ವರ್ಷಕ್ಕೆ ಮಿನಿಮಮ್ ₹1,000 ಇಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. 1,000ದಿಂದ ನಂತರ ಎಷ್ಟು ಬೇಕಾದ್ರೂ ನೀವು ಹಣ ಹೂಡ್ತಾ ಹೋಗ್ಬೋದು. ಹಾಗಾಗಿ ಅಲ್ಲಿ ನೀವೆಷ್ಟು ಹಣ ಹೂಡಿರ್ತೀರೋ ಅವು ಖಂಡಿತವಾಗ್ಲೂ ಭದ್ರವಾಗಿರುತ್ತೆ. ಅದಕ್ಕೆ ಒಂದಷ್ಟು ಪರ್ಸೆಂಟ್ ಬಡ್ಡಿಯೂ ಕೂಡ ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ಈ ರೀತಿ ಹಣವನ್ನ ಖಂಡಿತವಾಗ್ಲೂ ಹೂಡಿಕೆ ಮಾಡ್ತಾ ಹೋಗೋದಕ್ಕೆ ಇಲ್ಲಿ ಸಾಧ್ಯ ಇದೆ. ಹೀಗೆ ರಿಸ್ಕ್ ಜಾಸ್ತಿ ತಗೊಳ್ಳದೆ ಇನ್ವೆಸ್ಟ್ ಮಾಡುವಂತ ಬಹಳಷ್ಟು ಪ್ಲಾಟ್ಫಾರ್ಮ್ಗಳಿದಾವೆ. ನೀವು ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಫ್ರೀಡಮ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪ್ ಅಲ್ಲಿ ಫಿನಾನ್ಷಿಯಲ್ ಫ್ರೀಡಮ್ ಅಂತೇಳಿ ಒಂದು ಡಿಟೇಲ್ 6 ಗಂಟೆಗಳ ಕೋರ್ಸ್ ಇದೆ. ನೀವು ಅದನ್ನು ನೋಡಿದರೆ ಖಂಡಿತವಾಗ್ಲೂ ಹೇಗೆ ಇನ್ವೆಸ್ಟ್ ಮಾಡಬೇಕು, ಹೇಗೆ ಉಳಿತಾಯ ಮಾಡಬೇಕು, ಹೇಗೆ ನಿಮ್ಮ ಹಣವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ, ಶಾರ್ಟ್ ಟರ್ಮಲ್ಲಿ ಹೇಗೆ ಹಣ ಜಾಸ್ತಿ ಮಾಡೋದು, ಲಾಂಗ್ ಟರ್ಮಲ್ಲಿ ಹೆಂಗೆ ಹಣ ಜಾಸ್ತಿ ಮಾಡೋದು, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದರಂತೆ ನೀವು ಕೂಡ ಜಾಸ್ತಿ ಹಣ ಸಂಪಾದನೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಸೊ ಇದೆಲ್ಲದರ ಜೊತೆಗೆ ಬಹಳಷ್ಟು ಜನ ಮಾಡೋ ಕಂಪ್ಲೇಂಟ್ ಏನು ಗೊತ್ತಾ, ನಮಗೆ ಸಂಬಳ ಬರೋದೇ ಕಡಿಮೆ, ₹10,000 ಬರುತ್ತೆ, ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ. ನೋಡಿ, ಈ ವಿಡಿಯೋದ ಆರಂಭದಲ್ಲೇ ನಾನು ಹೇಳಿದೆ, ಹಣವನ್ನು ಹೂಡಿಕೆ ಮಾಡೋದಕ್ಕೆ ಇಂತಿಷ್ಟೇ ಹಣ ಇರಬೇಕು ಅಂತ ಏನಿಲ್ಲ. ನಿಮಗೆ ಮನಸ್ಸಿರಬೇಕು ಹೂಡಿಕೆ ಮಾಡೋದಕ್ಕೆ. ₹100 ಬೇಕಾದರೂ ನೀವು ಹೂಡಿಕೆ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ನಿಮಗೆ ₹10,000 ಆದಾಯ ಬರುತ್ತೆ ಅಂತ ಇಟ್ಕೊಳ್ಳೋಣ. ಆ 10,000ದಲ್ಲಿ ನೀವು 30% ಅಂದರೆ ₹3,000 ಹೂಡಿಕೆ ಮಾಡೋದಕ್ಕೋಸ್ಕರನೇ ಎತ್ತಿಡಿ. ಉಳಿದಂಥ 7,000 ಇದೆಯಲ್ಲ, ಆ 7,000ವನ್ನು ಮಾತ್ರ ತಿಂಗಳಲ್ಲಿ ಏನು ಖರ್ಚು ವೆಚ್ಚಗಳಿದೆಯೋ ಅದಕ್ಕೆ ತೊಡಗಿಸಿಕೊಳ್ಳಿ. ₹3,000 ಉಳಿಸೋಕ್ಕಾಗಲ್ಲ ₹10,000 ಬಂದರೆ. ಆ ₹3,000 ನೀವು ಪ್ರತಿ ತಿಂಗಳು ಹೂಡಿಕೆ ಮಾಡಬೇಕು. ಬಟ್ ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು. SIPಗೆ ಎಷ್ಟು ಹಾಕ್ತೀರಿ, ಅದಾದಮೇಲೆ PPF ಅಲ್ಲಿ ಎಷ್ಟು ಹಾಕ್ತೀರಿ, ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ ಅಲ್ಲಿ ನೀವು ಎಷ್ಟು ಹೂಡಿಕೆಯನ್ನು ಮಾಡ್ತೀರಿ, ಇದೆಲ್ಲವನ್ನು ನೋಡಿಕೊಂಡು ₹3,000 ನೀವು ಹಾಕ್ತಾ ಬರಬೇಕು. ತಿಂಗಳಿಗೆ ₹3,000 ಹಾಕಿದರೆ ಸಾಕು, 10,000 ಸಂಬಳ ಬರುವಂಥವ್ರು. ಆಮೇಲೆ ಇದನ್ನು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಬಾರ್ದು. ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಲ್ಲ ಅದನ್ನು ನೀವು ಮೇಂಟೈನ್ ಮಾಡಬೇಕಾಗತ್ತೆ. ₹10,000 ಇದ್ದಂಥ ಸ್ಯಾಲ್ರಿ ₹15,000 ಆಗುತ್ತೆ. ಆಗ ಮತ್ತೆ 30% 15,000 ಮೇಲೆ ಎಷ್ಟಾಗುತ್ತೆ ಅದನ್ನು ನೀವು ಹಾಕ್ತಾ ಹೋಗಬೇಕು. ಆಮೇಲೆ ₹20,000 ಆಗ್ತದೆ 2-3 ವರ್ಷ ಆದ ಕೂಡಲೇ ನಿಮ್ಮ ಸಂಬಳ. ಆವಾಗ ಮತ್ತೆ 30% ನೀವು ಹಾಕ್ತಾ ಹೋಗಬೇಕು. ಅಷ್ಟೇ ಹಾಕಬೇಕು ಅಂತಿಲ್ಲ, ಮಿನಿಮಮ್ ಅಷ್ಟು ಹಾಕಬೇಕು ಅಂತೇಳಿ. ಹಾಗೆ ನೀವು ಯೋಚನೆ ಮಾಡಿ, 10 ವರ್ಷ 20 ವರ್ಷ 30 ವರ್ಷ ಅಂತ ಹೇಳಿ ಬಂದಾಗ ಲಾಂಗ್ ಟರ್ಮಲ್ಲಿ ನಿಮ್ಮ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಅದರಂತೆ ನಿಮ್ಮ ಹೂಡಿಕೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫೈನಲಿ 30 ವರ್ಷ ಆದಮೇಲೆ ನೀವು ಹೂಡಿಕೆ ಮಾಡಿದಂಥ ಹಣ ಎಷ್ಟಿದೆ ಅಂತ ಹೇಳಿ ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಆ ರೇಂಜಿನ ರಿಟರ್ನ್ಸ್ ನಿಮಗೆ ಅಲ್ಲಿ ಸಿಗೋದಕ್ಕೆ ಅವಕಾಶ ಇದೆ. ಹನಿಗೂಡಿದ್ರೆ ಹಳ್ಳ ಅಂತ ಹೇಳ್ತೀವಲ್ಲ, ನೀವು ಇವತ್ತಿನಿಂದ ₹100 ಹಾಕೊಂಡು ಹೋಗಿ, ಅಥವಾ ನಿಮ್ಮ ಹತ್ರ ಎಷ್ಟಿದೆ ಅಷ್ಟೇ ಹಣದಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಿ. 20 ವರ್ಷ ಕಳೆದ ನಂತರ ನೋಡಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅಲ್ಲೊಂದು ದೊಡ್ಡ ಮೊತ್ತ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಶ್ರೀಮಂತರಾಗಬೇಕು, ಹಣ ಗಳಿಸಬೇಕು, ಒಳ್ಳೆ ಜೀವನವನ್ನು ನಿರ್ವಹಿಸಬೇಕು ಅಂತೇಳಿ ಆಸೆ ಇದ್ದೇ ಇರುತ್ತೆ. ಹಾಗಂತ ರಾತ್ರಿ ಯಾವುದೂ ಕೂಡ ಆಗೋದಿಲ್ಲ. ಇವತ್ತು ನೀವು ಶ್ರೀಮಂತರು ಅನ್ನಿಸ್ಕೊಂಡಂಥವ್ರನ್ನ ನೋಡಿದ್ರೆ ಅವರೇನು ರಾತ್ರಿ ಶ್ರೀಮಂತರಾದವರಲ್ಲ. ಕಷ್ಟಪಟ್ಟು ಗಳಿಸಿದಂಥ ಹಣವನ್ನು ಉಳಿಸ್ಕೊಂಡು ಕರೆಕ್ಟಾದ ರೀತಿಯಲ್ಲಿ ಸೇವಿಂಗ್ಸ್ ಮಾಡಿ, ಕರೆಕ್ಟಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ಶ್ರೀಮಂತರಾಗಿದ್ದಾರೆ. ನೀವು ಕೂಡ ಅವರಂತೆ ಆಗಬೇಕು ಅಂತ ಹೇಳಿದ್ರೆ ಇದೆಲ್ಲವನ್ನ ಮಾಡಬೇಕು. ಇದೆಲ್ಲದರ ಬಗ್ಗೆ ಕರೆಕ್ಟಾಗಿ ನೀವು ತಿಳ್ಕೊಂಡು ಉಳಿತಾಯ ಮಾಡಿ ಹೂಡಿಕೆ ಮಾಡಿದ್ರೆ ಮಾತ್ರ ನಿಮ್ಮ ಹಣ ಜಾಸ್ತಿ ಆಗೋದಕ್ಕೆ ಸಾಧ್ಯ ಇದೆ. ನೋಡಿ, ನಾವಿವತ್ತು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ
ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದ್ದೇವೆ. ಆದರೆ ಬಹುತೇಕರನ್ನ ನೀವು ಕೇಳಿ ನೋಡಿ, ನಿಜಕ್ಕೂ ಕೂಡ ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಕ್ಕಿದೆಯಾ ಅಂತ ಇಲ್ಲ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅವ್ರ ಹತ್ರ ಬೇಕಾದಷ್ಟು ಹಣ ಇಲ್ಲ, ದುಡಿದ್ರೂ ಕೂಡ ಹಣ ಖರ್ಚಾಗೋಗುತ್ತೆ, ಉಳಿಸೋದಿಕ್ಕೆ ಗೊತ್ತಿಲ್ಲ. ಬಟ್ ಯಾವಾಗ ಅವರು ಆರ್ಥಿಕವಾಗಿ ಸ್ವತಂತ್ರರಾಗ್ತಾರೋ, ಸದೃಢರಾಗ್ತಾರೋ, ಆಗ ಮಾತ್ರ ನಾವು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಆಗ ಮಾತ್ರ ನಾವು ಅದನ್ನ ಸಂಭ್ರಮದಿಂದ, ಸಡಗರದಿಂದ ಆಚರಣೆ ಮಾಡಬಹುದು. ಹಾಗಿದ್ರೆ ಅದು ಹೇಗೆ ಸಿಗುತ್ತೆ? ಹಾಗಿದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ, ನೀವು ಹಣ ಗಳಿಸೋ ದಾರಿಗಳನ್ನು ಹುಡುಕೊಳ್ಬೇಕು. ಅಷ್ಟೇ ಅಲ್ಲದೆ ಗಳಿಸಿದಂಥ ಹಣವನ್ನು ಉಳಿಸಿ ಅದು ಕೂಡ ದುಡಿಯುವಂಗೆ ಮಾಡಬೇಕು ಅಥವಾ ಹೂಡಿಕೆ ಮಾಡಬೇಕು. ಆಗ ಮಾತ್ರ ನೀವು ಆರ್ಥಿಕವಾಗಿ ಸಬಲರಾಗೋದಕ್ಕೆ ಸಾಧ್ಯ. ಹಾಗಿದ್ರೆ ಅದನ್ನು ಯಾರು ಹೇಳ್ಕೊಡ್ತಾರೆ ಅಂತ ಕೇಳಿದ್ರೆ, ಅದಕ್ಕೋಸ್ಕರನೇ ಫ್ರೀಡಮ್ ಆ್ಯಪ್ ಇದೆ. ಫ್ರೀಡಮ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ನೀವು ಹೇಗೆ ಹಣವನ್ನು ಗಳಿಸೋದಕ್ಕೆ ಸಾಧ್ಯ, ದುಡಿಯೋ ಮಾರ್ಗಗಳೇನು, 7R ಥಿಯರಿ ಅಂತಲೇ ಇದೆ. 7 ಮಾರ್ಗಗಳಿಂದ ನೀವು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ನೀವು ಗಳಿಸಿದಂಥ ಹಣವನ್ನು ಹೇಗೆ ಉಳಿಸಬೇಕು, ಹಾಗೆಯೇ ಹೇಗೆ ಹೂಡಿಕೆ ಮಾಡಬೇಕು, ಆ ಮೂಲಕ ಹೇಗೆ ನೀವು ಹಣವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತೇಳಿ ಸ್ಪೆಷಲ್ ಕೋರ್ಸ್ಗಳಿದ್ದಾವೆ. ಅದನ್ನು ನೋಡಿದರೆ ನೀವು ಕೂಡ ಆ ರೀತಿಯೇ ಹಣ ಗಳಿಸೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ. ಕೇವಲ ಉಳಿತಾಯ, ಹೂಡಿಕೆ ಮಾತ್ರ ಅಲ್ಲ, ಕೃಷಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿದ್ದಾವೆ, ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿದ್ದಾವೆ. ಸುಮಾರು 820ಕ್ಕೂ ಹೆಚ್ಚು ಕೋರ್ಸ್ಗಳಿರೋದ್ರಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥವ್ರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ನೀವು ಕೂಡ ಅವರಂತೆ ಸಾಧಿಸೋದಕ್ಕೆ ಸಾಧ್ಯ. ಹಾಗೆಯೇ ಸ್ನೇಹಿತರೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ಅದು ಬಹಳಷ್ಟು ಜನರಿಗೆ ಉಪಯೋಗ ಆಗುತ್ತೆ. ಅವರು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆಲ್ ದಿ ಬೆಸ್ಟ್.